ಹಾಯ್, ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಭರತ್ ಬ್ಲಾಗ್ಸಿಗೆ. ಎಲ್ಲ ಹೇಗಿದ್ದೀರಾ? ಇವತ್ತು ಪಾಲಕ್ಕು ಬೇಳೆ ಹಾಕಿ ತೊವ್ವೆ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ. ಹೇಗ್ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಿದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಮೈಸೂರು ಬೇಳೆ ಮತ್ತೆ ಮಾಮೂಲಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ಹಾಕೋತಿದ್ದೀನಿ. ಅದಾದ್ಮೇಲೆ ಪಾಲಕ್ನ ಕಟ್ ಮಾಡಿ ಇಟ್ಕೊಂಡು ತೊಳೆದು ನೀಟಾಗಿ ಪಾಲಕ್ನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಫುಲ್ ಒಂದು ಕಟ್ ಹಾಕೊಂಡಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಒಂದು ಈರುಳ್ಳಿ ಹಾಕೊಳ್ಳಿ. ಮೀಡಿಯಂ 2 ಟೊಮೊಟೊ ಹಾಕೊಳ್ಳಿ. ದಪ್ಪದೇ ಹಾಕೊಳ್ಳಿ ಟೊಮೊಟೊ. 2 ಗೆಂಡೆ ಬೆಳ್ಳುಳ್ಳಿ ಹಾಕೊಳ್ಳಿ. ಸಿಪ್ಪೆ ಬಿಡಿಸಿರೋದು ಹಾಕೊಳ್ಳಿ, ಅವಾಗ ಸಾಂಬಾರ್ ಟೇಸ್ಟ್ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಪುಡಿ ಹಾಕೊಳ್ಳಿ. ನೀರು ಹಾಕೊಳ್ಳಿ. ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಂಡು 2 ವಿಷಲ್ ಹೊಡೆಸ್ಕೊಳ್ಳಿ. ಹೊಡೆಸ್ಕೊಂಡ ನಂತರ ಅದು ವಿಷಲ್ ಎಲ್ಲ ಆರದ್ಮೇಲೆ ತೆಗ್ದಿಟ್ಟಿದ್ದೀನಿ ನೋಡಿ. ತಿರಿ ಚೆನ್ನಾಗಿ ಬೇಳೆ ಎಲ್ಲ ಮಸ್ತ್ ಚೆನ್ನಾಗಿ ಬೆಂದಿದೆ. ಮಸ್ತ್ಕೊಳ್ಳಿ. ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಿಂಗು ಮೇಯ್ನಾಗಿ ಹಾಕ್ಕೊಳ್ಳಿ. ಇದಕ್ಕೆ ಟೇಸ್ಟ್ ಕೊಡೋದೇ ಹಿಂಗು ಸಾಂಬಾರು. ಹಿಂಗೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಬಾಡಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಈಗೇನು ಬೇಳೆ ಎಲ್ಲ ಬೆಂದಿದೆಯೋ ಸಾಂಬಾರ್ದು ತವ್ವೆ ಅದನ್ನು ತೆಗೆದು 2 ಸೌಟು ಹಾಕ್ಕೊಂಡು ಅದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಕುದಿಯೋದಕ್ಕೆ ಬಿಡಿ. ಅದನ್ನು ಫುಲ್ ಹಾಕ್ಕೊಂಡು ಏನು ಸಾಂಬಾರೆಲ್ಲ ಬೆಂದಿರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಡಿ. ಕುದಿಯೋದಕ್ಕೆ ಒಂದು 5 ಮಿನಿಟ್ಸ್, ಏಕೆಂದರೆ ಆಲ್ರೆಡಿ ಬೆಂದಿದೆ ಅದು. ಇನ್ನೊಂದು 5 ನಿಮಿಷ ಕುದ್ರೆ ಸಾಕು. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ. ನಾವು ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ತಿಂತಾರೆ. ಜಾಸ್ತಿ ಖಾರನೂ ಕೂಡ ಇರಲ್ಲ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಜೊತೆಗೆ ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು. ಮಕ್ಳಿಗೆ ಮಾಡಿಕೊಡಿ. ಅದು ಪಾಲಕ್ ಹಾಕಿರೋದ್ರಿಂದ ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಪಾಲಕ್ಕು ಸೊಪ್ಪು ಎಲ್ಲ ಕೊಡಬೇಕು. ಅದರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.